ಓಂ ಶಾಂತಿ. ತಾರೀಕು 31/5/2024. ಪ್ರಾತಃ ಮುರುಳಿ. ಮಧುರ ಮಕ್ಕಳೇ, ತಂದೆಯು ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡಲು ಬಂದಿದ್ದಾರೆ. ದೇಹಾಭಿಮಾನವು ಎಲ್ಲದಕ್ಕಿಂತ ದೊಡ್ಡ ಮುಳ್ಳಾಗಿದೆ. ಇದರಿಂದ ಎಲ್ಲ ವಿಕಾರಗಳು ಬರುತ್ತದೆ. ಆದ್ದರಿಂದ ದೇಹಿ ಅಭಿಮಾನಿಯಾಗಿ. ಪ್ರಶ್ನೆ: ಭಕ್ತರು ತಂದೆಯ ಯಾವ ಒಂದು ಕರ್ತವ್ಯವನ್ನು ತಿಳಿಯದ ಕಾರಣ ಸರ್ವವ್ಯಾಪಿ ಎಂದು ಹೇಳಿಬಿಟ್ಟಿದ್ದಾರೆ. ಉತ್ತರ: ತಂದೆಯು ಬಹುರೂಪಿಯಾಗಿದ್ದಾರೆ. ಎಲ್ಲಿ ಅವಶ್ಯಕತೆ ಇರುತ್ತದೆಯೋ ಅಲ್ಲಿ 1 ಸೆಕೆಂಡಿನಲ್ಲಿ ಯಾವುದೇ ಮಕ್ಕಳಲ್ಲಿ ಪ್ರವೇಶ ಮಾಡಿ ಮುಂದಿರುವ ಆತ್ಮದ ಕಲ್ಯಾಣ ಮಾಡಿಬಿಡುತ್ತಾರೆ. ಭಕ್ತರಿಗೆ ಸಾಕ್ಷಾತ್ಕಾರ ಮಾಡಿಸುತ್ತಾರೆ. ಅವರು ಸರ್ವವ್ಯಾಪಿಯಲ್ಲ, ಆದರೆ ತುಂಬಾ ತೀವ್ರವಾಗಿರುವ ರಾಕೆಟ್ ಆಗಿದ್ದಾರೆ. ತಂದೆಗೆ ಬಂದು ಹೋಗಲು ಸಮಯ ಹಿಡಿಸುವುದಿಲ್ಲ. ಈ ಮಾತನ್ನು ತಿಳಿಯದಿರುವ ಕಾರಣ ಭಕ್ತರು ತಂದೆಯನ್ನು ಸರ್ವವ್ಯಾಪಿ ಎಂದು ಹೇಳಿಬಿಡುತ್ತಾರೆ. ಓಂ ಶಾಂತಿ. ಇದು ಅತಿ ಚಿಕ್ಕ ಹೂದೋಟವಾಗಿದೆ. ಇದು ಮಾನವರ ಹೂದೋಟ. ತೋಟದಲ್ಲಿ ಹೋದಾಗ ಅಲ್ಲಿ ಭಿನ್ನ ಭಿನ್ನವಾಗಿರುವ ಹಳೆಯ ವೃಕ್ಷಗಳು ಇರುತ್ತವೆ. ಕೆಲವು ಕಡೆ ಮೊಗ್ಗುಗಳು ಇರುತ್ತವೆ, ಕೆಲವು ಕಡೆ ಅರ್ಧ ಅರಳಿರುವ ಮೊಗ್ಗುಗಳಿರುತ್ತವೆ. ಇದು ತೋಟವಾಗಿದೆಯಲ್ಲವೇ? ಈಗ ಇದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ. ಇಲ್ಲಿ ಬಂದಿರುವುದೇ ಮುಳ್ಳುಗಳಿಂದ ಹೂಗಳಾಗಲು. ನಾವು ಶ್ರೀಮತದಂತೆ ಮುಳ್ಳುಗಳಿಂದ ಹೂಗಳಾಗುತ್ತಿದ್ದೇವೆ. ಮುಳ್ಳುಗಳು ಕಾಡಿನಲ್ಲಿರುತ್ತವೆ, ಹೂಗಳು ತೋಟದಲ್ಲಿರುತ್ತವೆ. ತೋಟವು ಸ್ವರ್ಗವಾಗಿದೆ, ಕಾಡು ನರಕವಾಗಿದೆ. ತಂದೆಯು ತಿಳಿಸುತ್ತಾರೆ, ಇದು ಪತೀತ ಮುಳ್ಳಿನ ಕಾಡಾಗಿದೆ, ಅದು ಹೂವಿನ ತೋಟವಾಗಿದೆ. ಹೂದೋಟವಿತ್ತು, ಅದು ಈಗ ಮುಳ್ಳಿನ ಕಾಡಾಗಿದೆ. ದೇಹಾಭಿಮಾನವು ಎಲ್ಲದಕ್ಕಿಂತ ದೊಡ್ಡ ಕಾಡಾಗಿದೆ. ಅದರ ಹಿಂದೆ ಎಲ್ಲಾ ವಿಕಾರಗಳು ಬರುತ್ತವೆ. ಅಲ್ಲಿ ನೀವು ದೇಹಿ ಅಭಿಮಾನಿಯಾಗಿರುತ್ತೀರಿ. ಈಗ ನಮ್ಮ ಆಯಸ್ಸು ಪೂರ್ಣವಾಯಿತು. ಈಗ ನಾವು ಈ ಹಳೆಯ ಶರೀರವನ್ನು ಬಿಟ್ಟು ಬೇರೆ ಶರೀರವನ್ನು ಪಡೆಯುತ್ತೇವೆಂಬ ಆತ್ಮಜ್ಞಾನವಿರುತ್ತದೆ. ನಾವು ಗರ್ಭ ಮಹಲಿನಲ್ಲಿ ವಿರಾಜಮಾನವಾಗಿರುತ್ತೇವೆಂಬ ಸಾಕ್ಷಾತ್ಕಾರವೂ ಆಗುತ್ತದೆ. ಮೊದಲು ಮೊಗ್ಗಾಗಿ ಮೊಗ್ಗಿನಿಂದ ಹೂವಾಗುತ್ತೇವೆ, ಆದರೆ ಅಲ್ಲಿ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಎಂಬ ಜ್ಞಾನವಿರುವುದಿಲ್ಲ. ಕೇವಲ ಇದು ಹಳೆಯ ಶರೀರವಾಗಿದೆ, ಇದನ್ನು ಬದಲಾಯಿಸಬೇಕೆಂಬ ಜ್ಞಾನವಿರುತ್ತದೆ. ಆಂತರಿಕವಾಗಿ ಬದಲಾಯಿಸುವಂತಹ ಖುಷಿ ಇರುತ್ತದೆ. ಈ ಕಲಿಯುಗಿ ಪದ್ಧತಿಗಳು ಅಲ್ಲಿರುವುದಿಲ್ಲ. ಇಲ್ಲಿ ಪ್ರಪಂಚದ ಕುಲ ಮರ್ಯಾದೆ ಇರುತ್ತದೆ. ಈ ಅಂತರವಿದೆ. ಅಲ್ಲಿಯ ಮರ್ಯಾದೆಗೆ ಸತ್ಯ ಮರ್ಯಾದೆ ಎಂದು ಕರೆಯಲಾಗುವುದು. ಇಲ್ಲಿ ಅಸತ್ಯ ಮರ್ಯಾದೆಗಳಿವೆ. ಸೃಷ್ಟಿಯಂತೂ ಇದೆ ಅಲ್ಲವೇ? ಯಾವಾಗ ಆಸುರಿ ಸಂಪ್ರದಾಯವಿರುತ್ತದೆಯೋ ಆಗ ತಂದೆಯು ಬರುತ್ತಾರೆ. ಅದರಲ್ಲಿಯೂ ಯಾವಾಗ ದೈವಿ ಸಂಪ್ರದಾಯವು ಸ್ಥಾಪನೆಯಾಗುತ್ತದೆಯೋ ಆಗ ವಿನಾಶವಾಗುತ್ತದೆ. ಅಗತ್ಯವಾಗಿ ಈಗ ಆಸುರಿ ಸಂಪ್ರದಾಯವಿದೆ. ಈ ಆಸುರಿ ಸಂಪ್ರದಾಯದಲ್ಲಿಯೇ ದೈವಿ ಗುಣವುಳ್ಳ ಸಂಪ್ರದಾಯ ಸ್ಥಾಪನೆಯಾಗುತ್ತದೆ. ಯೋಗ ಬಲದಿಂದ ನಿಮ್ಮ ಜನ್ಮ ಜನ್ಮಾಂತರದ ಪಾಪವು ನಷ್ಟವಾಗುತ್ತದೆ ಎಂದು ತಿಳಿಸಲಾಗಿದೆ. ಈ ಜನ್ಮದಲ್ಲಿಯೂ ಯಾವ ಪಾಪ ಮಾಡಲಾಗಿದೆ ಅದನ್ನು ಹೇಳಬೇಕಾಗುತ್ತದೆ. ಅದರಲ್ಲಿಯೂ ವಿಶೇಷವಾಗಿ ವಿಕಾರದ ಮಾತೆ ಆಗಿದೆ. ನೆನಪಿನಲ್ಲಿ ಶಕ್ತಿ ಇದೆ. ತಂದೆಯು ಸರ್ವಶಕ್ತಿವಂತನಾಗಿದ್ದಾರೆ. ಯಾರು ಸರ್ವರಿಗೂ ತಂದೆಯಾಗಿದ್ದಾರೆ ಅವರ ಜೊತೆ ಸಂಬಂಧ ಜೋಡಿಸುವುದರಿಂದ ಪಾಪವು ಭಸ್ಮವಾಗುತ್ತದೆ ಎಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಈ ಲಕ್ಷ್ಮೀನಾರಾಯಣ ಸರ್ವಶಕ್ತಿವಂತರಾಗಿದ್ದಾರೆ. ಇಡೀ ವಿಶ್ವದ ಮೇಲೆ ಇವರ ರಾಜ್ಯವಿದೆ. ಅದು ಹೊಸ ಪ್ರಪಂಚವಾಗಿರುತ್ತದೆ. ಅಲ್ಲಿ ಪ್ರತಿಯೊಂದು ವಸ್ತು ಹೊಸದಾಗಿರುತ್ತದೆ. ಈಗ ನೆಲವೂ ಸಹ ಬಂಜರು ಭೂಮಿಯಾಗಿ ಬಿಟ್ಟಿದೆ. ಈಗ ನೀವು ಮಕ್ಕಳು ಹೊಸ ಪ್ರಪಂಚದ ಮಾಲೀಕರಾಗುತ್ತೀರಿ. ಆದ್ದರಿಂದ ಎಷ್ಟೊಂದು ಖುಷಿ ಇರಬೇಕು. ವಿದ್ಯಾರ್ಥಿಗಳು ಹೇಗಿರುತ್ತಾರೆಯೋ ಹಾಗೆಯೇ ಖುಷಿಯೂ ಇರುತ್ತದೆ. ಇದು ನಿಮ್ಮ ಸರ್ವಶ್ರೇಷ್ಠ ವಿಶ್ವವಿದ್ಯಾಲಯವಾಗಿದೆ. ಓದಿಸುವವರು ಸಹ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ. ಮಕ್ಕಳು ಸಹ ಶ್ರೇಷ್ಠಾತಿ ಶ್ರೇಷ್ಠರಾಗಲು ಓದುತ್ತಾರೆ. ನೀವು ಮಕ್ಕಳು ಎಷ್ಟೊಂದು ಕನಿಷ್ಠರಾಗಿದ್ದವರು ಒಮ್ಮೆಲೆ ಕನಿಷ್ಠರಿಂದ ಶ್ರೇಷ್ಠರಾಗುತ್ತೀರಿ. ಸ್ವಯಂ ತಂದೆಯೇ ಹೇಳುತ್ತಾರೆ, ಈಗ ನೀವು ಸ್ವರ್ಗಕ್ಕೆ ಯೋಗ್ಯರಾಗಿದ್ದೀರೇನು? ಅಪವಿತ್ರರು ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ. ಕನಿಷ್ಠರಾಗಿರುವ ಕಾರಣ ಶ್ರೇಷ್ಠ ದೇವತೆಗಳ ಮುಂದೆ ಹೋಗಿ
ಮಹಿಮೆ ಮಾಡುತ್ತಾರೆ. ಮಂದಿರಗಳಿಗೆ ಹೋಗಿ ದೇವತೆಗಳ ಶ್ರೇಷ್ಠತೆ ಮತ್ತು ತಮ್ಮ ಕನಿಷ್ಠತೆಯನ್ನು ವರ್ಣನೆ ಮಾಡುತ್ತಾರೆ. ನಂತರ ನಾವು ಈ ರೀತಿಯಾಗಿ ಶ್ರೇಷ್ಠರಾಗುತ್ತೇವೆ, ದಯೆ ತೋರಿಸಿ ಎಂದು ಬೇಡುತ್ತಾರೆ ಮತ್ತು ಅವರ ಮುಂದೆ ತಲೆಬಾಗುತ್ತಾರೆ. ಅವರೂ ಸಹ ಮನುಷ್ಯರಾಗಿದ್ದಾರೆ, ಆದರೆ ಅವರಲ್ಲಿ ದೈವಿ ಗುಣಗಳಿವೆ. ಮಂದಿರಗಳಿವೆ, ಹೋಗಿ ಅವರಂತೆಯೇ ನಾವು ಆಗಬೇಕೆಂದು ಪೂಜಿಸುತ್ತಾರೆ. ಇವರನ್ನು ಈ ರೀತಿಯಾಗಿ ಮಾಡಿದವರು ಯಾರೆಂಬುದು ಯಾರಿಗೂ ಗೊತ್ತಿಲ್ಲ. ಇಡೀ ನಾಟಕವೇ ನೀವು ಮಕ್ಕಳ ಬುದ್ಧಿಯಲ್ಲಿ ಕುಳಿತಿದೆ. ದೈವಿ ವೃಕ್ಷದ ಸಸಿಯ ನಾಟಿಯು ಹೇಗೆ ನಡೆಯುತ್ತದೆ, ತಂದೆಯು ಸಂಗಮ ಯುಗದಲ್ಲಿಯೇ ಬರುತ್ತಾರೆ. ಇದು ಪತೀತ ಪ್ರಪಂಚವಾಗಿದೆ. ಆದ್ದರಿಂದ ತಂದೆಯೇ ಬಂದು ಪತೀತರನ್ನು ಪಾವನ ಮಾಡು ಎಂದು ಕರೆಯುತ್ತಾರೆ. ಈಗ ನೀವು ಪಾವನರಾಗಲು ಪುರುಷಾರ್ಥ ಮಾಡುತ್ತೀರಿ. ಉಳಿದವರೆಲ್ಲರೂ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತಾರೆ. ಮನ್ಮನಾಭವದ ಮಂತ್ರವು ಮುಖ್ಯವಾಗಿದೆ. ಅದನ್ನು ತಂದೆಯೇ ನಿಮಗೆ ಕೊಡುತ್ತಾರೆ. ಗುರುಗಳಂತೂ ಅನೇಕರಿದ್ದಾರೆ. ಎಷ್ಟೊಂದು ಮಂತ್ರಗಳನ್ನು ಕೊಡುತ್ತಾರೆ. ತಂದೆಯದ್ದು ಒಂದೇ ಮಂತ್ರವಾಗಿದೆ. ತಂದೆಯು ಭಾರತದಲ್ಲಿ ಬಂದು ಮಂತ್ರವನ್ನು ಕೊಟ್ಟಿದ್ದರು. ಆದ್ದರಿಂದ ನೀವು ದೇವಿ ದೇವತೆಗಳಾಗಿದ್ದೀರಿ. ಭಗವಾನು ವಾಚ ಇದೆಯಲ್ಲವೇ? ಇವರು ಶ್ಲೋಕ ಮೊದಲಾದವುಗಳನ್ನು ಹೇಳಿಬಿಟ್ಟಿದ್ದಾರೆ, ಆದರೆ ಅರ್ಥವೇನೂ ತಿಳಿದುಕೊಂಡಿಲ್ಲ. ನೀವು ಅರ್ಥವನ್ನು ತಿಳಿಸುತ್ತೀರಿ. ಕುಂಭಮೇಳದಲ್ಲಿಯೂ ನೀವು ಎಲ್ಲರಿಗೂ ತಿಳಿಸಬಹುದು. ಇದು ಪತೀತ ಪ್ರಪಂಚವಾಗಿದೆ, ನರಕವಾಗಿದೆ. ಸತ್ಯಯುಗ ಪಾವನ ಪ್ರಪಂಚವಾಗಿತ್ತು. ಅದನ್ನು ಸ್ವರ್ಗವೆಂದು ಕರೆಯಲಾಗುವುದು. ಪತೀತ ಪ್ರಪಂಚದಲ್ಲಿ ಪಾವನರು ಯಾರೂ ಇರುವುದಿಲ್ಲ. ಮನುಷ್ಯರು ಪಾವನರಾಗುವ ಸಲುವಾಗಿ ಗಂಗಾ ಸ್ನಾನ ಮಾಡಲು ಹೋಗುತ್ತಾರೆ, ಏಕೆಂದರೆ ಶರೀರವನ್ನೇ ಪಾವನ ಮಾಡಿಕೊಳ್ಳಬೇಕೆಂದು ತಿಳಿದುಕೊಂಡಿದ್ದಾರೆ. ಆತ್ಮವಂತೂ ಸದಾ ಪಾವನವಾಗಿಯೇ ಇರುತ್ತದೆ. ಆತ್ಮವೇ ಪರಮಾತ್ಮನೆಂದು ಹೇಳಿಬಿಡುತ್ತಾರೆ. ಆತ್ಮವು ಜ್ಞಾನ ಸ್ನಾನದಿಂದ ಪವಿತ್ರವಾಗುತ್ತದೆಯೇ ಹೊರತು ನೀರಿನ ಸ್ನಾನದಿಂದಲ್ಲ ಎಂದು ನೀವು ಬರೆಯಬಹುದು. ನೀರಿನ ಸ್ನಾನವನ್ನಂತೂ ಪ್ರತಿನಿತ್ಯ ಮಾಡುತ್ತೇವೆ. ಎಲ್ಲಿ ನದಿಗಳಿವೆ ಅಲ್ಲಿ ಪ್ರತಿನಿತ್ಯ ಸ್ನಾನ ಮಾಡುತ್ತಾರೆ. ಅದೇ ನೀರನ್ನು ಕುಡಿಯುತ್ತಾರೆ. ಈಗ ನೀರಿನಿಂದಲೇ ಎಲ್ಲವೂ ಮಾಡಲಾಗುವುದು. ಮಾತಂತೂ ಎಷ್ಟೊಂದು ಸಹಜವಾಗಿದೆ, ಆದರೆ ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ. ಜ್ಞಾನದಿಂದ 1 ಸೆಕೆಂಡಿನಲ್ಲಿ ಸದ್ಗತಿಯಾಗುತ್ತದೆ. ಮತ್ತೆ ಅಪಾರವಾದ ಜ್ಞಾನವಿದೆ. ಸಮುದ್ರವನ್ನು ಶಾಹಿಯನ್ನಾಗಿ ಮಾಡಿಕೊಂಡು ಕಾಡಿನ ಗಿಡಮರಗಳನ್ನೆಲ್ಲ ಲೇಖನಿಯನ್ನಾಗಿ ಮಾಡಿ ಭೂಮಿಯನ್ನು ಕಾಗದವನ್ನಾಗಿ ಮಾಡಿಕೊಂಡು ಬರೆದರು ಅದಕ್ಕೆ ಅಂತ್ಯವಿಲ್ಲವೆಂದು ಹೇಳುತ್ತಾರೆ. ತಂದೆಯು ಪ್ರತಿನಿತ್ಯ ಭಿನ್ನ ಭಿನ್ನ ಮಾತುಗಳನ್ನು ತಿಳಿಸುತ್ತಿರುತ್ತಾರೆ. ಇಂದು ನಿಮಗೆ ಬಹಳ ಗುಹ್ಯ ಮಾತುಗಳನ್ನು ಹೇಳುತ್ತೇನೆಂದು ತಿಳಿಸುತ್ತಾರೆ. ಮೊದಲು ಏಕೆ ತಿಳಿಸಲಿಲ್ಲ ಎಂದು ಮಕ್ಕಳು ಕೇಳುತ್ತಾರೆ. ಅರೆ, ಮೊದಲೇ ಹೇಗೆ ಹೇಳಲಿ? ಕಥೆಯನ್ನು ಆರಂಭದಿಂದ ಹಿಡಿದು ನಂಬರ್ವಾರಾಗಿ ಹೇಳುತ್ತಾರಲ್ಲವೇ? ಅಂತ್ಯದ ಪಾತ್ರವನ್ನು ಮೊದಲೇ ಹೇಗೆ ಹೇಳಲು ಸಾಧ್ಯ? ಇದನ್ನು ಸಹ ತಂದೆ ಹೇಳುತ್ತಿರುತ್ತಾರೆ. ಈ ಸೃಷ್ಟಿ ಚಕ್ರದ ಆದಿಮಧ್ಯ ಅಂತ್ಯವನ್ನು ನೀವು ತಿಳಿದುಕೊಂಡಿದ್ದೀರಿ. ನಿಮ್ಮನ್ನು ಯಾರೇ ಕೇಳಿದರೂ ಸಹ ತಕ್ಷಣ ನೀವು ಉತ್ತರ ನೀಡುತ್ತೀರಿ. ನಿಮ್ಮಲ್ಲಿಯೂ ಸಹ ಜ್ಞಾನವು ನಂಬರ್ವಾರಾಗಿ ಬುದ್ಧಿಯಲ್ಲಿ ಕುಳಿತಿರುತ್ತದೆ. ನಿಮ್ಮ ಬಳಿ ಬಂದು ಸರಿಯಾದ ಉತ್ತರವು ಸಿಗದಿದ್ದಾಗ ಅವರು ಹೊರಗೆ ಹೋದ ನಂತರ ಇಲ್ಲಿ ಸಂಪೂರ್ಣ ತಿಳುವಳಿಕೆ ಸಿಗುವುದಿಲ್ಲ, ವ್ಯರ್ಥವಾದ ಚಿತ್ರಗಳನ್ನಿಟ್ಟಿದ್ದಾರೆಂದು ಹೇಳುತ್ತಾರೆ. ಆದ್ದರಿಂದ ಅಂತಹವರಿಗೆ ತಿಳಿಸುವವರು ಬಹಳ ಅನುಭವಿಯಾಗಿರಬೇಕು. ಇಲ್ಲವೆಂದರೆ ಅವರೂ ಸಹ ಸರಿಯಾಗಿ ತಿಳಿದುಕೊಳ್ಳುವುದಿಲ್ಲ. ತಿಳಿಸಿಕೊಡುವವರೇ ಸರಿಯಿಲ್ಲದಿದ್ದಾಗ ತಿಳಿದುಕೊಳ್ಳುವರು ಅದೇ ರೀತಿ ಇರುತ್ತಾರೆ. ತಂದೆಯು ತಿಳಿಸುತ್ತಾರೆ, ಒಂದೊಂದು ಕಡೆ ಕೆಲವು ವ್ಯಕ್ತಿಗಳು ಬಹಳ ಬುದ್ಧಿವಂತರಿರುತ್ತಾರೆ, ಆದರೆ ಮಕ್ಕಳು ಅಷ್ಟೊಂದು ಬುದ್ಧಿವಂತರಾಗಿಲ್ಲದಿದ್ದನ್ನು ನೋಡಿ ನಾನೇ ಅವರಲ್ಲಿ ಪ್ರವೇಶ ಮಾಡಿ ಸಹಯೋಗ ಕೊಡುತ್ತೇನೆ. ಏಕೆಂದರೆ ತಂದೆಯಂತೂ ಅತಿ ಸೂಕ್ಷ್ಮ ರಾಕೆಟ್ ಆಗಿದ್ದಾರೆ. ಬಂದು ಹೋಗಲು ಸಮಯ ತೆಗೆದುಕೊಳ್ಳುವುದಿಲ್ಲ. ಅವರು ಇದನ್ನು ಬಹುರೂಪಿ ಅಥವಾ ಸರ್ವವ್ಯಾಪಿಯ ರೂಪದಲ್ಲಿ ತೆಗೆದುಕೊಂಡು ಬಿಟ್ಟಿದ್ದಾರೆ. ಇದನ್ನು ತಂದೆಯು ನೀವು ಮಕ್ಕಳಿಗೆ ತಿಳಿಸುತ್ತಾರೆ. ಕೆಲ ಮನುಷ್ಯರು ಬಹಳ ಬುದ್ಧಿವಂತರಾಗಿದ್ದು ಅವರಿಗೆ ತಿಳಿಸಿಕೊಡುವವರಿಗೂ ಸಹ ಹಾಗೆಯೇ ಇರಬೇಕಾಗುತ್ತದೆ.
ಈ ಸಮಯದಲ್ಲಿ ಕೆಲವರು ಚಿಕ್ಕಂದಿನಿಂದಲೇ ಶಾಸ್ತ್ರಗಳನ್ನು ಕಂಠಪಾಠ ಮಾಡಿಕೊಂಡಿರುತ್ತಾರೆ. ಏಕೆಂದರೆ ಆತ್ಮವು ಸಂಸ್ಕಾರವನ್ನು ತೆಗೆದುಕೊಂಡು ಬರುತ್ತದೆ. ಎಲ್ಲಾದರೂ ಜನ್ಮ ಪಡೆದುಕೊಳ್ಳಲಿ, ಅಲ್ಲಿ ವೇದಶಾಸ್ತ್ರಗಳನ್ನು ಓದಲು ತೊಡಗುತ್ತಾರೆ. ಅಂತ್ಯದಲ್ಲಿ ಎಂತಹ ಸ್ಥಿತಿ ಇರುತ್ತದೋ ಅಂತಹ ಗತಿ ಪಡೆದುಕೊಳ್ಳುತ್ತಾರಲ್ಲವೇ. ಆತ್ಮವು ತನ್ನ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಕೊನೆಗೂ ಆ ದಿನ ಇಂದು ಬಂದಿದೆ. ಈಗ ಸ್ವರ್ಗದ ಬಾಗಿಲು ಸತ್ಯವಾಗಿ ತೆರೆಯಲ್ಪಡುತ್ತದೆ. ಹೊಸ ಪ್ರಪಂಚದ ಸ್ಥಾಪನೆ ಹಳೆಯ ಪ್ರಪಂಚದ ವಿನಾಶವಾಗಬೇಕಾಗಿದೆ. ಸ್ವರ್ಗವು ಹೊಸ ಪ್ರಪಂಚದಲ್ಲಿರುತ್ತದೆ ಎಂದು ಮನುಷ್ಯರಿಗಂತೂ ತಿಳಿದಿಲ್ಲ. ನಾವು ಸತ್ಯನಾರಾಯಣನ ಕತೆ ಅಥವಾ ಅಮರನಾಥನ ಕಥೆಯನ್ನು ಕೇಳುತ್ತಿದ್ದೇವೆಂದು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಇವೆರಡೂ ಒಂದೇ ಕಥೆಯಾಗಿದ್ದು ಹೇಳುವವರು ಒಬ್ಬರೇ ಆಗಿದ್ದಾರೆ. ನಂತರ ಅವುಗಳನ್ನು ಶಾಸ್ತ್ರವನ್ನಾಗಿ ಮಾಡಿದ್ದಾರೆ. ಇದೆಲ್ಲವೂ ನಿಮ್ಮದೇ ಉದಾಹರಣೆಯಾಗಿದೆ. ಅದನ್ನು ಮತ್ತೆ ಭಕ್ತಿ ಮಾರ್ಗದಲ್ಲಿ ಆಚರಿಸುತ್ತಾರೆ. ಈಗ ತಂದೆಯು ಸಂಗಮ ಯುಗದಲ್ಲಿ ಬಂದು ಎಲ್ಲ ಮಾತುಗಳನ್ನು ತಿಳಿಸುತ್ತಾರೆ. ಇದು ಅತಿ ದೊಡ್ಡ ಬೇಹದ್ದಿನ ಆಟವಾಗಿದೆ. ಈ ಆಟದಲ್ಲಿ ಮೊದಲು ಸತ್ಯ, ತ್ರೇತಾದಲ್ಲಿ ರಾಮರಾಜ್ಯ, ನಂತರ ರಾವಣ ರಾಜ್ಯವಾಗುತ್ತದೆ. ಈ ನಾಟಕವು ಮೊದಲೇ ಮಾಡಲ್ಪಟ್ಟಿದೆ. ಇದನ್ನು ಅನಾದಿ ಅವಿನಾಶಿ ಎಂದು ಕರೆಯಲಾಗುವುದು. ನಾವೆಲ್ಲರೂ ಆತ್ಮರಾಗಿದ್ದೇವೆ. ತಂದೆಯು ಕೊಡುತ್ತಿರುವಂತಹ ಜ್ಞಾನವು ಯಾರಲ್ಲಿಯೂ ಇಲ್ಲವಾಗಿದೆ. ಆತ್ಮಗಳೆಲ್ಲರ ಪಾತ್ರವು ಈ ನಾಟಕದಲ್ಲಿ ನಿಗದಿಯಾಗಿದೆ. ಯಾವ ಸಮಯದಲ್ಲಿ ಯಾರ ಪಾತ್ರವಿರುತ್ತದೆ ಅವರು ಅದೇ ಸಮಯದಲ್ಲಿ ಬರುತ್ತಾರೆ ಮತ್ತು ವೃದ್ಧಿಯಾಗುತ್ತಾ ಇರುತ್ತದೆ. ಪತೀತರಿಂದ ಪಾವನರಾಗುವುದೇ ಮಕ್ಕಳಿಗೆ ಮುಖ್ಯವಾದ ಮಾತಾಗಿದೆ. ಹೇ ಪತೀತ ಪಾವನನೆಂದೇ ಕರೆಯುತ್ತಾರೆ. ಈ ರೀತಿಯಾಗಿ ಮಕ್ಕಳೇ ಕರೆಯುತ್ತಾರೆ. ನನ್ನ ಮಕ್ಕಳು ಕಾಮಚಿತೆಯ ಮೇಲೆ ಕುಳಿತು ಭಸ್ಮವಾಗಿ ಬಿಟ್ಟಿದ್ದಾರೆಂದು ತಂದೆಯು ಹೇಳುತ್ತಾರೆ. ಇವು ಯಥಾರ್ಥವಾದ ಮಾತುಗಳಾಗಿವೆ. ಅಕಾಲನಾಗಿರುವ ಆತ್ಮನಿಗೆ ಇದು ಸಿಂಹಾಸನವಾಗಿದೆ. ಈ ಬ್ರಹ್ಮರವರ ಶರೀರವನ್ನು ಲೋನ್ ಆಗಿ ತೆಗೆದುಕೊಳ್ಳಲಾಗಿದೆ. ಬ್ರಹ್ಮರವರನ್ನು ನೋಡಿ ಇವರು ಯಾರೆಂದು ನಿಮ್ಮನ್ನು ಕೇಳುತ್ತಾರೆ. ಈಗ ನೀವು ಹೇಳಿ, ನೋಡಿ ನಾನು ಸಾಧಾರಣ ತನುವಿನಲ್ಲಿ ಬರುತ್ತೇನೆಂದು ಭಗವಾನ್ ವಾಚ ಬರೆಯಲ್ಪಟ್ಟಿದೆ. ಆ ಶೃಂಗರಿಸಲ್ಪಟ್ಟಿರುವ ಕೃಷ್ಣನೇ 84 ಜನ್ಮಗಳನ್ನು ಪಡೆದು ಸಾಧಾರಣನಾಗುತ್ತಾನೆ. ಸಾಧಾರಣನೇ ಮತ್ತೆ ಶ್ರೀಕೃಷ್ಣನಾಗುತ್ತಾನೆ. ಕೆಳಗೆ ಕುಳಿತು ತಪಸ್ಸು ಮಾಡುತ್ತಿದ್ದಾರೆ. ನಾವು ಈ ರೀತಿ ದೇವತೆ ಆಗುತ್ತೇವೆಂದು ತಿಳಿದುಕೊಂಡಿದ್ದಾರೆ. ಅನೇಕರು ತ್ರಿಮೂರ್ತಿಯನ್ನು ನೋಡಿದ್ದಾರೆ. ಆದರೆ ಅದರ ಅರ್ಥವೂ ಆಗಬೇಕಲ್ಲವೇ. ಸ್ಥಾಪನೆ ಮಾಡುವವರೇ ಪಾಲನೆಯನ್ನು ಮಾಡುತ್ತಾರೆ. ಸ್ಥಾಪನೆಯ ಸಮಯದ ನಾಮರೂಪ ದೇಶ ಕಾಲ ಬೇರೆಯಾಗಿರುತ್ತದೆ. ಪಾಲನೆಯ ಸಮಯದ ನಾಮರೂಪ ದೇಶ ಕಾಲವೇ ಬೇರೆಯಾಗಿರುತ್ತದೆ. ಈ ಮಾತುಗಳನ್ನು ತಿಳಿಸಿಕೊಡಲು ಬಹಳ ಸಹಜವಾಗಿದೆ. ಅವರು ಕೆಳಗೆ ತಪಸ್ಸು ಮಾಡುತ್ತಿದ್ದಾರೆ, ಮತ್ತೆ ದೇವತೆ ಆಗುವವರಾಗಿದ್ದಾರೆ. ಅವರೇ 84 ಜನ್ಮಗಳನ್ನು ಪಡೆದು ಈ ರೀತಿಯಾಗುತ್ತಾರೆ. ಇದು 1 ಸೆಕೆಂಡಿನ ಜ್ಞಾನವಾಗಿದೆ. ನಾವು ದೇವತೆಯಾಗುತ್ತಿದ್ದೇವೆಂದು ಬುದ್ಧಿಯಲ್ಲಿ ಜ್ಞಾನವಿದೆ. 84 ಜನ್ಮಗಳನ್ನು ಸಹ ದೇವತೆಗಳೇ ಪಡೆಯುತ್ತಾರೆಯೇ ಹೊರತು ಬೇರೆ ಯಾರೂ ಪಡೆಯುವುದಿಲ್ಲ. 84 ಜನ್ಮಗಳ ರಹಸ್ಯವನ್ನು ಮಕ್ಕಳಿಗೆ ತಿಳಿಸಲಾಗಿದೆ. ದೇವತೆಗಳೇ ಮೊಟ್ಟ ಮೊದಲು ಜನ್ಮ ತೆಗೆದುಕೊಳ್ಳುತ್ತಾರೆ. ಮೀನಿನ ಆಟದ ಸಾಮಾನು ಗೊಂಬೆ ಇರುತ್ತದೆಯಲ್ಲವೇ, ಅಲ್ಲಿ ಮೀನು ಕೆಳಗೆ ಬಂದು ಮತ್ತೆ ಮೇಲೆ ಹೋಗುತ್ತದೆ. ಅದು ಸಹ ಒಂದು ಏಣಿಯಂತೆ ಇದೆ. ಭ್ರಮರಿ, ಆಮೆ ಮೊದಲಾದವುಗಳ ಉದಾಹರಣೆಯನ್ನು ನೀಡಲಾಗುತ್ತದೆ. ಅದೆಲ್ಲವೂ ಸಹ ಈ ಸಮಯದ ಉದಾಹರಣೆಯಾಗಿದೆ. ಭ್ರಮರಿಗೂ ಸಹ ಎಷ್ಟೊಂದು ಬುದ್ಧಿ ಇದೆ ನೋಡಿ. ಆದರೆ ಮನುಷ್ಯನು ತಾನು ಬಹಳ ಬುದ್ಧಿವಂತನೆಂದು ತಿಳಿದುಕೊಂಡಿದ್ದಾನೆ. ಆದರೆ ಭ್ರಮರಿಗಿರುವಷ್ಟು ಬುದ್ಧಿಯೂ ಸಹ ಇಲ್ಲವೆಂದು ತಂದೆಯು ತಿಳಿಸುತ್ತಾರೆ. ಸರ್ಪವು ಹಳೆಯ ಪೊರೆಯನ್ನು ಕಳಚಿ ಹೊಸ ಪೊರೆಯನ್ನು ಪಡೆಯುತ್ತದೆ. ಮಕ್ಕಳನ್ನು ಎಷ್ಟೊಂದು ಯೋಗ್ಯ ಹಾಗೂ ಬುದ್ಧಿವಂತರನ್ನಾಗಿ ಮಾಡಲಾಗುತ್ತದೆ. ಆತ್ಮವು ಅಪವಿತ್ರವಾಗಿರುವ ಕಾರಣ ಯೋಗ್ಯವಾಗಿಲ್ಲ. ಅದನ್ನು ಪವಿತ್ರ ಮಾಡಿ ಯೋಗ್ಯ ಮಾಡಲಾಗುವುದು. ಅದು ಸತ್ಯಯುಗ ಯೋಗ್ಯತೆ ಉಳ್ಳ ಪ್ರಪಂಚವಾಗಿದೆ. ಹೀಗೆ ಇಡೀ ಪ್ರಪಂಚವನ್ನು ನರಕದಿಂದ ಸ್ವರ್ಗವನ್ನಾಗಿ ಮಾಡುವುದು ತಂದೆಯ ಕಾರ್ಯವಾಗಿದೆ. ಸ್ವರ್ಗವು ಹೇಗಿರುತ್ತದೆ ಎಂದು ಈ ಮನುಷ್ಯರಿಗೆ ತಿಳಿದಿಲ್ಲ.
ದೇವಿ ದೇವತೆಗಳ ರಾಜಧಾನಿಗೆ ಸ್ವರ್ಗವೆಂದು ಕರೆಯಲಾಗುವುದು. ಸತ್ಯಯುಗದಲ್ಲಿ ದೇವಿ ದೇವತೆಗಳ ರಾಜ್ಯವಿತ್ತು. ಸತ್ಯಯುಗ ಹೊಸ ಪ್ರಪಂಚದಲ್ಲಿ ನಾವೇ ರಾಜ್ಯ ಭಾಗ್ಯವನ್ನು ಮಾಡುತ್ತಿದ್ದೇವೆಂದು ನೀವು ತಿಳಿದುಕೊಂಡಿದ್ದೀರಿ. 84 ಜನ್ಮಗಳು ನಾವೇ ಪಡೆದುಕೊಂಡಿರಬೇಕು. ಎಷ್ಟೊಂದು ಬಾರಿ ರಾಜ್ಯ ಮಾಡಿ ಕಳೆದುಕೊಂಡಿದ್ದೇವೆಂದು ನೀವು ತಿಳಿದಿದ್ದೀರಿ. ರಾಮನ ಮತದಿಂದ ನೀವು ರಾಜ್ಯವನ್ನು ಪಡೆದು ರಾವಣನ ಮತದಿಂದ ರಾಜ್ಯವನ್ನು ಕಳೆದುಕೊಂಡಿದ್ದೀರಿ. ಈಗ ಪುನಃ ಏರುವ ಸಲುವಾಗಿ ನಿಮಗೆ ರಾಮನ ಮತ ಸಿಗುತ್ತದೆ, ಇಳಿಯುವ ಸಲುವಾಗಿ ಸಿಗುವುದಿಲ್ಲ. ನೀವು ಬಹಳ ಚೆನ್ನಾಗಿ ತಿಳಿಸಿಕೊಡುತ್ತೀರಿ, ಆದರೆ ಭಕ್ತಿ ಮಾರ್ಗದ ಬುದ್ಧಿಯು ಬಹಳ ಕಷ್ಟದಿಂದ ಪರಿವರ್ತನೆಯಾಗುತ್ತದೆ. ಭಕ್ತಿಯು ಬಹಳ ಆಡಂಬರವಾಗಿದೆ. ಅದು ಕೆಸರಾಗಿದ್ದು ಒಮ್ಮೆಯೇ ಕುತ್ತಿಗೆಯವರೆಗೂ ಮುಳುಗಿಸಿಬಿಟ್ಟಿದ್ದಾರೆ. ಯಾವಾಗ ಎಲ್ಲದರ ಅಂತ್ಯವಾಗುತ್ತದೆ ಆಗ ನಾನು ಬಂದು ಜ್ಞಾನದಿಂದ ದೂರ ಕರೆದುಕೊಂಡು ಹೋಗುತ್ತೇನೆ. ನಾನು ಬಂದು ಮಕ್ಕಳ ಮೂಲಕ ಕಾರ್ಯವನ್ನು ಮಾಡಿಸುತ್ತೇನೆ. ತಂದೆಯೊಂದಿಗೆ ಸೇವೆ ಮಾಡುವಂತಹವರು ನೀವು ಬ್ರಾಹ್ಮಣರಾಗಿದ್ದೀರಿ. ನಿಮಗೆ ಈಶ್ವರಿಯ ಸೇವಾಧಾರಿಗಳೆಂದು ಹೇಳಲಾಗುವುದು. ಇದು ಎಲ್ಲದಕ್ಕಿಂತ ಉತ್ತಮವಾದ ಸೇವೆಯಾಗಿದೆ. ಮಕ್ಕಳಿಗೂ ಸಹ ಈ ರೀತಿಯಾಗಿ ಮಾಡಲು ಶ್ರೀಮತ ಸಿಗುತ್ತದೆ. ನಂತರ ಅದರಲ್ಲಿಯೂ ಆಯ್ಕೆಯಾಗಿ ಬರುತ್ತಾರೆ ಅಂದಾಗ ಇದು ಹೊಸ ಮಾತೇನಲ್ಲ. ಕಲ್ಪದ ಹಿಂದೆ ಎಷ್ಟು ದೇವಿ ದೇವತೆಗಳು ಆಯ್ಕೆಯಾಗಿದ್ದರೂ ಅವರೇ ಆಯ್ಕೆಯಾಗುತ್ತಾರೆ. ಇದು ನಾಟಕದಲ್ಲಿ ನಿಗದಿಯಾಗಿ ಬಿಟ್ಟಿದೆ. ನೀವು ಕೇವಲ ಸಂದೇಶವನ್ನು ತಲುಪಿಸಬೇಕು. ಅದು ಸಹ ಸಹಜವೇ ಆಗಿದೆ. ಯಾವಾಗ ಭಕ್ತಿಯು ಸಂಪೂರ್ಣ ಶಕ್ತಿಶಾಲಿಯಾಗಿರುತ್ತದೆಯೋ ಆಗ ಭಗವಂತ ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತಾರೆಂದು ನೀವು ತಿಳಿದಿದ್ದೀರಿ. ತಂದೆಯು ಬಂದು ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತಾರೆ. ಈಗ ನಿಮ್ಮ ಮೇಲೆ ಬೃಹಸ್ಪತಿ ದಶೆ ಇದೆ. ನೀವೆಲ್ಲರೂ ಸ್ವರ್ಗದಲ್ಲಿ ಹೋಗುತ್ತೀರಿ. ಆದರೆ ವಿದ್ಯೆಯಲ್ಲಿ ನಂಬರ್ ವಾರ್ ಆಗಿರುತ್ತಾರೆ. ಕೆಲವರ ಮೇಲೆ ಮಂಗಳ ದಶೆ, ಇನ್ನು ಕೆಲವರ ಮೇಲೆ ರಾಹು ದಶೆ ಕುಳಿತಿರುವುದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ 1. ಯೋಗ್ಯ ಹಾಗೂ ಬುದ್ಧಿವಂತರಾಗಲು ಪವಿತ್ರರಾಗಬೇಕು. ಇಡೀ ವಿಶ್ವವನ್ನು ನರಕದಿಂದ ಸ್ವರ್ಗವನ್ನಾಗಿ ಮಾಡಲು ತಂದೆಯೊಂದಿಗೆ ಸೇವೆ ಮಾಡಬೇಕು. ಈಶ್ವರಿಯ ಸೇವಾದಾರಿಗಳಾಗಬೇಕು. 2. ಕಲಿಯುಗಿ ಪ್ರಪಂಚದ ರೀತಿ ಪದ್ಧತಿ ಕುಲ ಮರ್ಯಾದೆಗಳೆಲ್ಲವನ್ನೂ ಬಿಟ್ಟು ಸತ್ಯ ಮರ್ಯಾದೆಗಳನ್ನು ಪಾಲನೆ ಮಾಡಬೇಕು. ದೈವಿ ಗುಣ ಸಂಪನ್ನರಾಗಿ ದೈವಿ ಸಂಪ್ರದಾಯದ ಸ್ಥಾಪನೆ ಮಾಡಬೇಕು. ವರದಾನ: ಅಪವಿತ್ರತೆಯ ಅಂಶ, ಆಲಸ್ಯ ಮತ್ತು ಬೇಜವಾಬ್ದಾರಿತನದ ತ್ಯಾಗ ಮಾಡುವಂತಹ ಸಂಪೂರ್ಣ ನಿರ್ವಿಕಾರಿ ಭವ. ದಿನಚರಿಯ ಯಾವುದೇ ಕರ್ಮದಲ್ಲಿ ಮೇಲೆ ಕೆಳಗೆ ಆಗುವುದು, ಆಲಸ್ಯದಲ್ಲಿ ಬರುವುದು ಅಥವಾ ಬೇಜವಾಬ್ದಾರಿತನದಲ್ಲಿ ಬರುವುದು ಇದು ವಿಕಾರದ ಅಂಶವಾಗಿದೆ. ಇದರ ಪ್ರಭಾವ ಪೂಜ್ಯನೀಯ ಆಗುವುದರ ಮೇಲೆ ಬೀಳುವುದು. ಒಂದು ವೇಳೆ ನಾವು ಅಮೃತ ವೇಳೆ ಸ್ವಯಂಗೆ ಜಾಗೃತ ಸ್ಥಿತಿಯಲ್ಲಿ ಅನುಭವ ಮಾಡುವುದಿಲ್ಲ, ಅನಿವಾರ್ಯತೆಯಿಂದ ಅಥವಾ ಸುಸ್ತಿನಿಂದ ಕುಳಿತಿದ್ದೇ ಆದರೆ ಪೂಜಾರಿಯೂ ಸಹ ಅನಿವಾರ್ಯ ಅಥವಾ ಸುಸ್ತಿನಿಂದ ಪೂಜೆ ಮಾಡುತ್ತಾರೆ. ಆದ್ದರಿಂದ ಆಲಸ್ಯ ಅಥವಾ ಬೇಜವಾಬ್ದಾರಿತನವನ್ನು ಸಹ ತ್ಯಾಗ ಮಾಡಿಬಿಡಿ. ಆಗ ಸಂಪೂರ್ಣ ನಿರ್ವಿಕಾರಿಗಳಾಗಲು ಸಾಧ್ಯ. ಸ್ಲೋಗನ್: ಸೇವೆ ಬಲೆ ಮಾಡಿ, ಆದರೆ ವ್ಯರ್ಥವಾಗಿ ಖರ್ಚು ಮಾಡಬೇಡಿ. ಓಂ ಶಾಂತಿ.